ತಡ ಮಾಡ್ಬೇಡಿ, ಸತ್ಯನ ಹೇಳ್ಬಿಡಿ. ಅಮ್ಮ ನಂಗೆ ಆಯ್ತಾ ಇಲ್ಲ, ಉರಿ ಜಾಸ್ತಿ ಆಯ್ತಾಯ್ತಾ. ಇನ್ನೇನು ಕಣ್ಣು ಮಂಜಾಗಕ್ ಶುರು ಆಗುತ್ತೆ. ಹಂಗಾಯ್ತು ಅಂದ್ರೆ ವಿಷ ತಲೆಗೆ ಏತು ಅಂತಾನೆ ಅರ್ಥ. ಏನಾದ್ರೂ ಮೆದ್ಲು ಹೋಯ್ತು ಅಂದ್ರೆ ಔಷಧಿ ಇಲ್ಲ, ಅದ್ಯಾವ್ರು ಬಂದ್ರು ನಿಮ್ಮನ್ನು ಉಳ್ಸಕ್ಕಾಗಕ್ಕಿಲ್ಲ. ಸುಭಾಷ, ನನಗೆ ಕಣ್ಣೆಲ್ಲ ಮಂಜಾಯ್ತೈತೆ ಕಣ್ಣ, ದಿವಸ ಏತಾದ ಎನಿಸ್ತದೆ. ನಂಗೆ ಆಯ್ತಾಯ್ತ ಸುಭಾಷ, ನಂದು ಆಯ್ತಾ ಇಲ್ಲ ಕಟ್ಲ. ಅತ್ತೆ ಯಾಕೆ ಹಿಂಗ್ ಹಠ ಮಾಡ್ತಿದ್ದೀರಾ? ಸತ್ಯ ಗೊತ್ತಿರೋ ಹೇಳ್ಬಿಡಿ ಈಶ್ವರಿ. ಸತ್ಯ ನಿಂಗೆ ಗೊತ್ತಿದ್ರೆ ಹೇಳ್ಬಿಡಿ, ನಿಮ್ ಪ್ರಾಣ ಉಳಿಸ್ಕೊಂಡ್ರೆ. ಆಯ್ತಾ ಇಲ್ಲ ಸುಭಾಷ, ನನಗೆ ತಲೆ ಎಲ್ಲ ಸುಚ್ತಾ ಇದೆ ಸುಭಾಷ. ನಂಗೆ ಆಯ್ತಾ ಇಲ್ಲ ಕಣ, ಮೈ ಎಲ್ಲ ಉರಿತಾ ಇದೆ ಸುಭಾಷ. ಆಯ್ತಲ್ಲ ಬದ, ನಮ್ ಪ್ರಾಣ ಉಳಿಸು. ನಿಜವಾಗ್ಲೂ ತಲೆ ಸುತ್ತದಂಗ ಆಯ್ತಾ ಇದೆ ಬಾಬಾ. ನಮ್ಗೆ ಆಯ್ತಾ ಇಲ್ಲ, ನಾನ್ ಸತ್ಯ ಹೇಳ್ಬಿಡ್ತೀನಿ, ಸತ್ಯ ಒಪ್ಕೊಂಡ್ಬಿಡ್ತೀನಿ ಬಾಬಾ. ನಮ್ ಪ್ರಾಣ ಉಳಿಸಿ ಭದ್ರ, ಸತ್ಯ ಒಪ್ಕೊಂಡ್ಬಿಡ್ತೀನಿ ಕಣ. ನಮ್ ಪ್ರಾಣ ಉಳಿಸು, ನನ್ನ ಮಗನ ಉಳಿಸು ಭದ್ರ. ಅಮ್ಮ ಅಮ್ಮ ಔಷಧಿ ತಂದಿದ್ ನಾನೇ. ಪಾಕೇನೇನೋ ಮಾತಾಡ್ತಾ ಇದೆಯಾ, ಅವನೊಸಿ ಸುಮ್ಕೆ ಇರು. ಹೆಚ್ಚು ಅಂದ್ರೆ ಉಳ್ದಿರೋದು 2 ನಿಮಿಷ, ಬೇಕು ಅಂದ್ರೆ ಸತ್ಯ ಹೇಳಿ ಜೀವ ಉಳಿಸ್ಕಡೆ. ಔಷಧಿ ಇಲ್ಲೇ ಅದೇ ಅರ್ಥ ಮಾಡ್ಕೊಳ್ಳಿ. ನಂಗೆ ಆಯ್ತಾ ಇಲ್ಲ ಸುಭಾಷ್, ನಾನು ಬದುಕ್ಬೇಕು ಅಂದ್ರೆ ಸತ್ಯ ಹೇಳ್ಬೇಕು ತಾನೆ. ಹೇಳ್ತೀನಿ, ಸತ್ಯ ಒಪ್ಕೊಂಡ್ಬಿಡ್ತೀನಿ ಬಾಬಾ. ಅದು ಹೇಳ್ತಿರೋ ನಿಜ ಬಾಬಾ. ಅವತ್ ಸುಭಾಷ ಆ ಹುಳ ಇರೋ ಗೂಡ್ಗೆ ಹೋಗಿ ಔಷಧಿ ತರೋದು ಅದೊಂದ್ ಸುಲಭದೆ. ನಿಮ್ಗೆ ಪಿಕ್ತಾಗಿ ಹೇಳ್ಬೇಕು ಅಂದ್ರೆ ಆ ಹುಳಿಂಗ್ ಗೂಡ್ತಾ ಹೋಗಿ ಆ ಔಷಧಿನ ನಾನ್ ತಗೊಂಡ್ ಬರ್ಲೇ ಇಲ್ಲ. ಆ ಔಷಧಿ ತರೋದಕ್ಕೆ ನಾನ್ ಕಾಡೊಳಗ್ ಹೋಗಿತ್ತೇನೋ ತಿಟ್ಟ. ಆ ಹುಳಿಂಗ್ ಗೂಡನ್ನ ನಾನು ಹುಡ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಸುಭಾಷ, ಪ್ರಾಣ ಹೋಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮೊನ್ನೆ ಸತ್ಯ ಒಪ್ಕೋ, ತೊಟ್ಟೆ ಒಪ್ಕೋ. ಹೌದು ದೊಡಪ್ಪ, ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯ. ದೊಡಪ್ಪ ನನ್ಗೆ ಯಾವ ದುಡ್ಡು ಬೇಡ, ನನ್ ಪ್ರಾಣ ಉಳ್ಸು ದೊಡಪ್ಪ. ಅಣ್ಣ ಅಣ್ಣ, ಏನಾದ್ರೂ ನನ್ ಸೇವ್ ಮಾಡೋಣ, ನನ್ ಪ್ರಾಣ ಉಳ್ಸೋಣ. ಒಬ್ಬ ಕಸ ಅವ್ರು ನಿಜ ಒಪ್ಕೊಂಡೋಗಲ್ವೇನಪ್ಪ. ನಮ್ಮನ್ನ ಆಸ್ಪತ್ರೆ ಕರ್ಕೊಂಡೋಗು, ನಮ್ ಪ್ರಾಣ ಉಳಿಸೋಕತ್ರ ಬಾಬಾ. ನೀವಾದ್ರೂ ಹೇಳಿ ಬಾಬಾ, ಪ್ರಾಣ ಹೋಗೋಷ್ಟು ನೋವಾಯ್ತೈತೆ ಭದ್ರ. ಮತ್ ಕೊಡು ಭದ್ರ, ಮತ್ ಕೊಡು. ಏ ಭದ್ರ, ಏಟೋ ಜನ ಜೀವ ಉಳಿಸುವ ನೀನು ಇವ್ರ ಜೀವ ಹೋಗಕ್ಕೆ ಕಾರಣ ಆಗ್ಬೇಡ. ಸತ್ಯ ಒಪ್ಪಾಡ್ರು ತಾನೆ, ಅವ್ರ ಕರ್ಮ ಅವರೇ ಅನ್ಭವಿಸ್ತಿ ಒಟ್ಟಲ್ಲ. ಸಾಧುಗಳೇ ಬಿಂದನ್ ಬದುಕೊಂಡು ಸಾಧು ಮುರಿ ತಡಿಯೋಕ್ ಆಯ್ತಾ ಇಲ್ಲ. ಸತ್ಯನ ಹೊರಗ್ ತರಕ್ಕೆ ಈಟೆಲ್ಲ ಕಷ್ಟ ಪಡ್ಬೇಕಾಯ್ತು ಅಪ್ಪಯ್ಯ. ಮುಳ್ಳು ನಾ ಮುಳ್ಳಿಂದಾನೆ ತೆಗಿಬೇಕು ಅಂತ ಹಾಗೆಯ ಇವ್ರ ದಾರಿಲೇ ಹೋಗಿ ಇವ್ರ ಸುಳ್ಳೆ ಕತ್ಸಿತ್ತು. ಈಗ ನೋಡಪ್ಪಯ್ಯ ಸತ್ಯ ಹೆಂಗ್ ಆಚಿ ಬಂತು ಅಂತ. ಅದುಗಳೇ ಏನ್ ಹೇಳ್ತಾ ಇದ್ದೀರಿ ನೀವು? ಹೌದು ಗೌಡ್ರೆ, ಇವ್ರಿಬ್ಬರನ್ನ ಕಳೆದತ್ತು ತಾಯಿ ರಾಕ್ಷಸ ಹುಳ ಅಲ್ಲ, ಉಗುಳಂಗೆ ಕಾಣೋ ಜೀರುಂಡೆ. ಇವಕ್ಕೆ ವಿಷ ಏರು ಇರಲ್ಲ. ದೊಡ್ಡದಾಗೋಸಿ ಉರಿ ಕಾಚ್ಕೊಳ್ಸೋದು ಆಟೆಯ. ಹಿತ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಆವತ್ತು ಕೊನೆ ಕ್ಷಣದಲ್ಲ ನನಗೆ ಹಿಂಗೆ ಆಯ್ತಿತ್ತು, ಈಗ್ಲೂ ಹಂಗೆ ಆಯ್ತಾ ಇದೆ. ನೋಡಿ, ಇದು ನಿಮ್ ಭ್ರಮೆ ಆಟೆಯ, ಅದೆಲ್ಲ ಅಯುಕ್ಕೆ ಆಯ್ತಾ ಇರೋದು. ಹುಳ ಕಡ್ದಿರೋ ಜಾಗಕ್ಕೆ ಹೊಸಿ ಸುಣ್ಣ ಹಚ್ಚಿ ಉರಿ ಕಮ್ಮಿ ಆಯ್ತದೆ. ಲೇ ಚಿತ್ರ, ಅರೆ ಇಲ್ಲಿ ತಕಲೆ ಅಚ್ಚು. ನೋಡ್ದ ಅಪ್ಪಯ್ಯ, ಕಾಡೊಳಗೆ ಆ ರಾಕ್ಷಸ ದುಡ್ಡ ಜೊತೆ ಹೋರಾಡಿ ಓದ್ತರದು ಏಟ್ ಕಷ್ಟ ಅಂತವ ಅನುಭವ ನನ್ಗೂ ಕೂಡ ಆಗಿತ್ತು. ಅದಕ್ಕೆಯ ಸಂಚು ಮಾಡಿರೋನ್ಗೆ ಯೋಗ್ಯತೆ ಅರ್ಹತೆ ಇಲ್ದವನಿಗೆ ಹೊಗಳಿಕೆ ಸಿಗದ್ ನನಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾವ್ ಈ ರೀತಿ ಮಾಡ್ಬೇಕಾಯ್ತು ಅಪ್ಪಯ್ಯ. ಇವನಿಗೆ ಸಿಕ್ಕಿದ್ ಹೋಗ್ಲಿಕ್ಕೆ ಬಹುಮಾನ ಎಲ್ಲವೂ ದಿಟ್ವಾಗ್ಲು ಸಿಕ್ಬೇಕಾಗಿರೋದು ಬಿದ್ದಿಂಗೇಕೆ ಪಾಪಿ. ಇನ್ನೊಬ್ಬ ಮನುಷ್ಯನ ನಿಂದು ಒಂದ್ ಜನ್ಮನೇನೋ. ಹೇಳ್ತಾ ಇರೋ ತೀಟ ಕಣಣ್ಣ, ಒಂಥರ ನಾಯಿ ಬಾಲ ಇದ್ದಂಗೆ, ಯಾವತ್ತೂ ನೆಟ್ಟಿಗಾಗಕ್ಕಿಲ್ಲ. ಲೇ ಅಬ್ಬ, ಆ ಮಗ ಬಸ್ರಿ ಅನ್ನೋದನ್ನು ನೋಡ್ದೆ ಹೆಂಗೆ ಮನ್ಸು ಬಂತು ನಿಂಗೆ? ಹೊಡಿಬೇಕಾಗಿರೋದು ಅವನ್ಗೆಲ್ಲ ಕಣೆ. ಹೀಗೆ ಇದೇನಿದು? ನಾನ್ ನೋಡಿದ್ದೆಲ್ಲ ನಿಜನ. ಗೋವಿಂದಣ್ಣ ಈಶ್ವರಿ ಹೊತ್ತಿಗೆ ಹೊಡೆದ. ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದ ಕಡೆ ಹುಟ್ಟಿದ್ಯಾ ಹೆಂಗೆ? ಅವ್ವ, ಸೂರ್ಯ ಪಶ್ಚಿಮ ಕದ್ದುಗುಟ್ಲಿ ಹುಡ್ತೇನೆ ಇರ್ಲಿ, ಒಟ್ನಲ್ಲಿ ನಮ್ಗೆ ಈ ಈಶ್ವರ್ಯತೆ 1 ಕೋಟಿ ಸಿಗ್ಬಾರ್ದು. ಈ ಸುಭಾಷನ್ ಮತ್ತಿರೋ ಆರ್ಪಾಟ್ ಹಂಗೇನಾದ್ರೂ 1 ಕೋಟಿ ಸಿಕ್ಬಿಟ್ರೆ ನಾವ್ ಮತ್ತೆ ಹಿಡಿಯಕ್ಕಾಯ್ತದ? ಯಾರಾದ್ರೂ ಉಸಿರು ಬಿಟ್ರೆ ಊತ ಹಾಕ್ಬಿಡ್ತೀನಿ ಇಲ್ಲೇ. ಅವನ ಸ್ಕೂಲ್ಗೇಟ್ ಹೋಗಿರೋದಿಕ್ಕೆ ನೀನೇ ಕಾರಣ ಕಣೆ. ನಿಮ್ ಕುಂಬಕ್ಕಿರೋದಿಕ್ಕೆ ಅವ್ನು ಈ ಮಟ್ಟಕ್ ಮಾಡಿರೋದು. ಒಂದು ಜನ್ಮನ ಯಾಕಾರ ಇನ್ನ ಬದುಕಿದೀರಿ? ಲೇ, ನೀನ್ ಬದ್ಲಾಗಿದ್ಯಾ ಅಂತ ಏಟ್ ಸಂತೋಷ ಪಟ್ಟಿದೆ ಗೊತ್ತೇನೋ?
ನೀನ್ ಬದ್ಲಾಗಕ್ಕಿಲ್ಲ. ಈ ಜನ್ಮದಲ್ಲಿ ನೀನ್ ಬದ್ಲಾಗಕ್ಕಿಲ್ಲ. ಏನಣ್ಣ ಇಂಥ ಮಗ ಉಟ್ಬಿಟ್ಟಾಗಕ್ಕೆ ಗೋವಿಂದ, ಇಂಥ ಮನಸ್ಸು ಇರ್ತಾರೆ ಅಂತ ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತದೆ. ಇವರು ಮನುಷ್ಯರಾಗಿರೋದಕ್ಕೆ ಲಾಯಕ್ಕೆ ಅಲ್ಲ. ಸುಳ್ಳು ಕಳ್ತನಕ್ಕಿಂತ ದೊಡ್ಡ ಅಪರಾಧ ಯಾವ ಗೊತ್ತೇ? ಕಂಡು ಶ್ರಮನ ನನ್ ಶ್ರಮ ಅಂತ ಹೇಳ್ಕೊಳ್ಳೋದು. ನಿನ್ನ ಸ್ವಾರ್ಥಕ್ಕೋಸ್ಕರ ಹೋಗಿ ಆ ಹೆಣ್ಣು ಮಗನ ಶ್ರಮನ್ ಕತ್ತಿದ್ಯಲ್ಲ, ನಿನ್ನಂತ ಒಯ್ಯಕ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜನ್ಮಕ್ಕೆ 1 ಕೋಟಿ ಬೇರೆ ಕೋಟಿ. ಸೇವ್ರಮ್ಮ, ನೀನ್ ಇವನಿಗೆ ದುಡ್ಡು ಕೊಡ್ತೀನಿ ಅಂದಿತ್ತು, ಇವನು ಈ ಕುಟುಂಬಕ್ಕೋಸ್ಕರ ತನ್ನ ಜೀವದ ಹಂಗು ಬಿಟ್ಟು ಹೋರಾಡಿ ಮೊತ್ತ ತಂದ್ಕೊಟ್ಟ ಅನ್ನೋ ಕಾರಣಕ್ಕೆ ಅಲ್ವೇ? ನೀನ್ ಯೋಚನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ಯಾರೇ ಆಗಿರ್ಲಿ, ಈ ಅಟ್ಟಿಗೋಸ್ಕರ ಮಿಡಿದ ಜೀವಕ್ಕೆ ಅದು ಸೇರ್ಬೇಕು ಅಲ್ವೇ? ಅಂದ್ಮ್ಯಾಕೆ ಈ ಚೆಕ್ನ ಇದ್ದೇ ಕೊಡು. ಹೂ ಕಣ್ಣ ಶಿವರಾಮ, ನನ್ನವ್ರಿಗೋಸ್ಕರ ಅಂತ ತಮ್ಮ ಜೀವದ ಅಂಗ ತೊರೆದು ಹೋರಾಡೋದು ಆಟ ಸುಲಭದ ಮಾತಲ್ಲ. ಅದಕ್ಕೆ ತಾಯಿ ಹೃದಯ ಇರ್ಬೇಕು, ಎಲ್ರು ಒಂದೇ ಅಂತ ನೋಡೋ ಗುಣ ಇರ್ಬೇಕು. ತಾಯಿ ಹೃದಯ, ಮಮತೆ, ಕರುಣೆ, ವೀರ್ಯ ಎಲ್ಲ ನಮ್ ನಿತ್ಯಾನಲ್ಲ. ಅದಕ್ಕೋಸ್ಕರನೇ ಅವಳು ಮದ್ದು ತಗೊಂಡು ಬಂದು ನಿಮ್ಮ ಜೀವ ಉಳಿಸಿದ್ಲು. ಅದಕ್ಕೆ ಈ ಹೊಗಳಿಕೆ ಬಹುಮಾನ ಎಲ್ಲ ಅವಳಿಗೆ ಸಲ್ಲಬೇಕು ಕಣ್ರ ಮಗ. ಯವ್ವ, ಏನಿದ್ ಹಿಂಗಾಗೋಯ್ತು? ನಮ್ಮ ಮಗು ಮೊದ್ಲೇ ತಲೆ ಸರಿ ಇಲ್ಲ. ವಿದ್ಯಾ ಸ್ವಾಭಿಮಾನದವಳು, ಅವ್ವ ಕೊಟ್ರು ಅವಳ ಚಕ್ನ ಈಸ್ಕೊಳಕಿಲ್ಲ. ಮಗ, ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನ್ಯಾಯ, ನೀತಿ, ಧರ್ಮ ದಾರಿಯಲ್ಲಿ ನಡೆಯೋರ್ಗೆ ಯಾವಾಗ್ಲೂ ಒಳ್ಳೇದೇ ಆಯ್ತದೆ ಅಂತ ಹಿರಿಯರೇ ಹೇಳಿಲ್ವೇ? ನೋಡಪ್ಪ, ನನ್ನ ಕೇಳಿದ್ರೆ ಅವಳು ಮಾಡಿರೋ ಕೆಲ್ಸಕ್ಕೆ ಅದು ಸಲ್ಲೇಬೇಕು. ನಮ್ಮವ್ವ ಹೇಳ್ದಂಗೆ ನಿನ್ನ ಧೈರ್ಯ, ಸಾಹಸ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಮಾತೇ ಇಲ್ಲ. ನ್ಯಾಯವಾಗಿ ಸೇರ್ಬೇಕಾಗಿರೋದು ಎದಿಗೆ ಕಡವ. ನನ್ನ ಮನ್ಸಾರೆ ಕೊಡ್ತಾ ಇರಿ. ಮುಖ ಏನ್ ನೋಡಿಯೇ? ತಗೊಳ್ಳೆ. ಥ್ಯಾಂಕ್ಸ್ ಮಾವಯ್ಯ. ಲೇ ಸಾವಿತ್ರಿ, ಈಸ್ಕೊಳ್ಳಲ್ಲ ಹೊತ್ತೆ ಅಲ್ ನೋಡು, ತಾಡ್ಕೊಂಡು ಇಸ್ಕೊತವಳೆ. ಲೇ, ನನ್ಗೇನೆ ಗೊತ್ತಿತ್ತು ಕೊಂಡತು ಸ್ವಾಭಿಮಾನಿ ಅನ್ಕೊಂಡೆ. ನೋಡಿದ್ರೆ ಹಿಂಗ್ ಇಸ್ಕೊಂಡ್ಬಿಟ್ಲು. ಮಾವಯ್ಯ, ನಾನು ಈ ಅಟ್ಟಿ ಸೊಸೆ, ನಿಮ್ ಸೊಸೆ. ಈ ಹಟ್ಟಿನಲ್ಲಿ ಇರೋರೆಲ್ರೂ ತನ್ನವ್ರ ಜೀವನ ಕಾಪಾಡೋದು ನನ್ ಕರ್ತವ್ಯನೇ ಹೊರತು ಕರ ಅಲ್ಲ. ನನಗೆ ಈ ಕೋಟಿಕ್ಕಿಂತ ಬೆಲೆನೆ ಕಟ್ಟಕ್ಕಾಗ್ತಾ ಇರೋ ನಿಮ್ ಜೀವನೇ ಮುಖ್ಯ. ನಾನೇನಾದ್ರೂ ದುಡ್ಡು ತಕೊಂಡ್ರೆ ನಿಮ್ ಜೀವಗಳಿಗೆ ಬೆಲೆ ಕಟ್ಬೇಕಾಯ್ತದೆ. ಅದಕ್ಕೆ ಈ ಚೆಕ್ನ ನಾನು ಅಮ್ಮಮ್ಮನ ಹೆಸರಿಗೆ ಬರೆದು ಹಾಕ್ಬಿಡ್ತೀನಿ. ನನಗೆ ಇದರಿಂದ 1 ರೂಪಾಯಿ ಕೂಡ ಬೇಡ. ಇದು ಅಮ್ಮಮ್ಮನ್ ತವ ಇದ್ರೆ ಒಳ್ಳೆ ರೀತಿನಲ್ಲಿ ಉಪಯೋಗ ಆಯ್ತದೆ. ಇದು ಕಂಡ್ರೆ ಹೇಳ್ತಾನ ಅಂದ್ರೆ, ಇದು ಕಂಡ್ರೆ ಮನೆ ಸೊಸಗಿರ್ಬೇಕಾದ ಲಕ್ಷಣ. ನಿಯತ್ತೇ ಇಲ್ದಿರೋ ನಿಮ್ಗೆ ಇದೆಲ್ಲ ಹೆಂಗ್ ಅರ್ಥ ಆಗ್ಬೇಕು ಹೇಳಿ? ನಿಮ್ಮಂತವ್ರ ಪ್ರಾಣ ಉಳಿಸಿ ನನಗೆ ನಿಮ್ ಜೀವನೇ ಮುಖ್ಯ, ದುಡ್ಡು ಮುಖ್ಯ ಅಲ್ಲ ಅಂದು ನೋಡಿ. ನೀವು ಸುಳ್ಳು ಹೇಳಿ ತೋಚ್ಕೊಳ್ಳಕ್ ನೋಡಿದ್ರಿ. ಈಶ್ವರಿ, ಒಂದು ಮಾತು ತಿಳ್ಕೊಂಬಿಡು, ಗುಣದಲ್ಲಿ ಇವಳು ಆಕಾಶ ಆದ್ರೆ ನೀನು ಪಾತಾಳ. ಆವತ್ತು ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಮನುಷ್ಯನಿಗೆ ಆಸೆ ಇರ್ಬೇಕು, ಆದ್ರೆ ಹಣದ ಆಸೆ ಅಲ್ಲ, ಅಂತಸ್ತಿನ ಆಸೆ ಅಲ್ಲ. ತನ್ನ ಕುಟುಂಬ ಸಂದಾಗಿರ್ಬೇಕು ಅನ್ನೋ ಆಸೆ, ಎಲ್ಲರ ಮುಖದಲ್ಲಿ ನಗು ಇರ್ಬೇಕು ಅನ್ನೋ ಆಸೆ, ತನ್ನ ಮನೆ ಬೆಳಿಬೇಕು, ಸಂಬಂಧಗಳು ಉಳಿಬೇಕು ಅನ್ನೋ ಆಸೆ. ಯಾವ ಹೆಣ್ಣಿನ ಮನ್ಸಲ್ಲಿ ಅಂತ ಆಸೆ ಇರ್ತದೋ ಆ ಅಟ್ಟಿ ಯಾವತ್ತೂ ಒಡೆಯಕ್ಕಿಲ್ಲ, ಆ ಅಟ್ಟಿ ದೀಪ ಯಾವತ್ತೂ ಆರೋಕಿಲ್ಲ. ಅಂತ ಆಸೆನ ನಾನ್ ಈ ಇತ್ಲಾನಲ್ಲಿ ಕಂಡಿವ್ನಿ. ನಲ್ಲಿ ನಾವೆಲ್ಲ ಅವಳನ್ನ ನಮ್ಮವಳಲ್ಲ ಅಂತ ಹೇಳಿದ್ರು, ಆದ್ರೆ ಇವಳು ಇದು ನಂದೇ ಕುಟುಂಬ ಅಂತ ನಿಂತ್ಕೊಂಡ್ಲು. ಇದು ಕಂಡ್ರೆ ದೊಡ್ಡತನ ಅಂದ್ರೆ, ಇಂಥ ದೊಡ್ಡತನ ನಿಮಗೆಲ್ಲ ಬಂದಿತ್ತು? ಇಂಥ ಒಳ್ಳೆ ಗುಣ ಮನ್ಸಿರೋ ಇವಳು ನಮ್ ಅಟ್ಟಿ ಸೊಸೆ ಆಗಿರೋದು ನಮ್ ಪುಣ್ಯ, ನಮ್ ಕುಟುಂಬದ ಪುಣ್ಯ. ಶಿವರಾಮ, ಆ ದುಡ್ನ ನಿಮ್ ಹೆಸರಿಗೆ ಬೊದ್ಬಿಡ್ತೀನಿ, ನೀವೇ ಏನಾದ್ರೂ ಮಾಡ್ಕೊಳ್ಳಿ ಅಂತ ಅವಳು ಹೇಳಿದ್ಲಲ್ಲ. ಈಗ ನಾನು ಅವಳ ಹೆಸರಲ್ಲಿ ಒಂದು ಅಕೌಂಟ್ ತೆಗೆದ್ಬಿಟ್ಟು ಆ ದುಡ್ನ ಅವಳ ಹೆಸರಿಗೆ ಹಾಕ್ಬಿಡ್ತೀನಿ. ಈ ಕ್ಷಣದಿಂದ ಆ ದುಡ್ಡು ಅವಳಿಗೆ ಸೇರಿದ್ದು. ಅವಳು ಯಾವಾಗ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು. ಸರಿ ಬಿಡವ್ವ, ನೀನ್ ಯೋಚನೆ ಮಾಡಿರೋದು ಸರಿಯಾಗಿ ಅದೇ, ಅದು ಇವಳಿಗೆ ಸೇರ್ಬೇಕು. ನೀನು ಮಾಡಿರೋ ಪಾಪಕ್ಕೆ ಇಲ್ಲ ಕತ್ತರಿ ಸಾಕ್ಬಿಟ್ರೆ ಪಾಪ ಸುತ್ಕೊಳಕಿಲ್ಲ ಅಂತಮ್ಮ. ನನ್ನ ತಮ್ಮನ ಮುಖ ನೋಡಿ ನಿನ್ನ ಬಿಡ್ತಾವಿನಿ. ನೀನ್ ಮಾಡಿರೋ ಅಯೋಗ್ಯತನಕ್ಕೆ ಎಲ್ರೂ ಬಂದ್ಬಿಟ್ಟೆ. ವಿದ್ಯಾಭದ್ರನ ಹತ್ರ ಕ್ಷಮೆ ಕೇಳು. ನಿನಗೆ ಹೇಳ್ತಾ ಇರೋದು, ಕ್ಷಮೆ ಕೇಳು ಅಂದೆ. ಹೆಂಡ್ರು ಮಕ್ಳು ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕಂದೆ. ಆದ್ರೆ ನಾನು ಏನ್ ಪಾಪ ಮಾಡಿದ್ನೋ ಕಾಣ್ ಹಿಂಗಂತ ಹೆಂಡ್ರು, ಇವಳಂತ ಮಗ ಹುಟ್ಟಿದೆ. ಯಾಕೆ ಎಲ್ಲ ಸೈಲೆಂಟ್ ಆಗೋರೆ? ಇದೇ ಸರಿಯಾದ ಟೈಮ್. ಕಬ್ನ ಸಂದ ಕಾದಾಗ್ಲೇ ತಟ್ಬಿಡ್ಬೇಕು. ಹೋಗು, ನೀವು ಶುರೋಚ್ಕೋ. ಅಪ್ಪ, ಇದು ಸ್ವಲ್ಪ ತೋಡುವ ಇರು, ಏನಾರ ಟ್ವಿಸ್ಟ್ ಇಗೋದು.
ಆಮ್ಯಾಗ ಬೇಕಾದ್ರೆ ನೋಡುವ ಲೇ ಎಲ್ಲ ಟ್ವಿಸ್ಟ್ ಮುಗಿದು ಸೀನ್ ಯಾಕೋ ತಳ್ಳಿ ಹೊಡಿತದ ಹೋಗು ಹೋಗಿ ಹಿಂಗ ಅಲ್ಲೇ ತೋರ್ಸು ಹಿಂಗಂತೂ ಹೋಗು ತೋರ್ಸು ತೋರ್ಸು ಏ ವಿನತಿ ಈಗೇನವಾಯ್ತು ಯಾಕೆ ಹೇಳ್ತಾ ಇದೆ ಏನಂತ ಹೇಳಿ ಮಾವ ನನ್ಗಾಗಿರೋ ಅನ್ಯಾಯಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕು ಏನಾಗಿದ್ದು ಅಂತ ಅನ್ಯಾಯ ಯಾರಿಂದ ಆಗಿದ್ದು ಹೋಗ್ರ ಅದನ್ನ ಹೇಳು ಮಾವ ಅದೋಗು ಅವತ್ತು ಸುಭಾಷ್ ಮಾವ ನೀವ್ ಯಾರು ಅಡ್ಡಿ ನಿರ್ಧರಿಸಾಕ ಸಾವಿತ್ರಿ ಇದಕ್ಕೆಲ್ಲ ನಾವು ಅವ್ರೆ ಸಾಕ್ಷಿ ಹೇಳ್ತಾ ಇರೋದೆಲ್ಲ ನಿಜನೇನವ? ಆ ಹುಡುಗಿ ಹೇಳ್ತಿರೋದೆಲ್ಲ ಸತ್ಯ ಅದಕ್ಕೆ ನಾನೇ ಸಾಕ್ಷಿ ಆಳ ಬಾವಿಗೆ ತಳ್ಳಿದ್ರು ಅಯ್ಯೋಗಿನ್ಗೆ ನನ್ನ ಮಗಳನ್ನ ಕೊಡೋದಿಲ್ಲ ಹೊರ ಹೋಗೋಣ ಒಂದ್ ನಿಮಿಷಪ್ಪ ಈ ಮದ್ವೆನ್ ಬೀಳತ್ತೆ